ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯಪುಸ್ತಕ 2024 ಭಾಗ 1 ತರಗತಿ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಬರುವಂತಹ 12ನೇ ಪಾಠ ಭಾರತದ ಮಣ್ಣುಗಳು. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಿ ನಾವು ಮಾಡುವಂಥ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ನಿಮಗೆ ತಲುಪುತ್ತವೆ. ಮೊದಲಿಗೆ ಅಭ್ಯಾಸಗಳು. ಫಸ್ಟ್ ಮೈನ್ ಇದೆ, ಸೆಕೆಂಡ್ ಮೈನ್ ಇದೆ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸುತ್ತೇನೆ, ದಯವಿಟ್ಟು ಗಮನಿಸಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ಅವಲೋಕಿಸಿ. ಅಭ್ಯಾಸಗಳು. ಫಸ್ಟ್ ಮೈನ್, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಫಸ್ಟ್ ಕ್ವಶನ್, ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸಿರುವ ಮಣ್ಣಿಗೆ ಡ್ಯಾಶ್ ಎಂದು ಕರೆಯುವರು. ಉತ್ತರ ಮೆಕ್ಕಲು ಮಣ್ಣು. ಎರಡನೇ ಪ್ರಶ್ನೆ, ಕಪ್ಪು ಮಣ್ಣಿನ ಪ್ರದೇಶವನ್ನು ಡ್ಯಾಶ್ ಎಂದೂ ಸಹ ಕರೆಯುವರು. ಉತ್ತರ ಡೆಕ್ಕನ್ ಟ್ರಾಪ್. ಮೂರನೇ ಪ್ರಶ್ನೆ, ರಾಜಸ್ಥಾನದಲ್ಲಿ ಡ್ಯಾಶ್ ಹೆಚ್ಚಾಗಿ ಕಂಡುಬರುವುದು. ಉತ್ತರ ಮರುಭೂಮಿ ಮಣ್ಣು. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಡ್ಯಾಶ್. ಉತ್ತರ ಮೆಕ್ಕಲು ಮಣ್ಣು. ಐದನೇ ಪ್ರಶ್ನೆ, ರಾಗಿ ಮತ್ತು ಎಣ್ಣೆ ಕಾಳುಗಳನ್ನು ಬೆಳೆಯಲು ಡ್ಯಾಶ್ ಮಣ್ಣು ಸೂಕ್ತವಾಗಿದೆ. ಉತ್ತರ ಕೆಂಪು ಮಣ್ಣು. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿರಿ. ಆರನೇ ಪ್ರಶ್ನೆ, ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ವಿಧಗಳು ಯಾವುವು? ಉತ್ತರ ಫಸ್ಟ್ ಒನ್ ಮೆಕ್ಕಲು ಮಣ್ಣು, ಸೆಕೆಂಡ್ ಒನ್ ಕಪ್ಪು ಮಣ್ಣು, ಥರ್ಡ್ ಒನ್ ಕೆಂಪು ಮಣ್ಣು, ಫೋರ್ತ್ ಒನ್ ಜಂಬಿಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣು, ಫಿಫ್ತ್ ಒನ್ ಮರುಭೂಮಿ ಮಣ್ಣು, ಸಿಕ್ಸ್ತ್ ಒನ್ ಪರ್ವತ ಮಣ್ಣು. ಏಳನೇ ಪ್ರಶ್ನೆ, ಮಣ್ಣಿನ ಸಂರಕ್ಷಣೆ ಎಂದರೇನು? ಅದರ ವಿಧಾನಗಳನ್ನು ಪಟ್ಟಿ ಮಾಡಿರಿ. ಉತ್ತರ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆ. ಮಣ್ಣಿನ ಸಂರಕ್ಷಣೆ ವಿಧಾನಗಳು: 1. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು. 2. ಅಡ್ಡ ಬದುಗಳನ್ನು ನಿರ್ಮಿಸುವುದು. 3. ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ. 4. ಅರಣ್ಯ ನಾಶವನ್ನು ತಡೆಗಟ್ಟುವುದು. 5. ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು. 6. ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು. 7. ನೀರಿನ ಯೋಜಿತ ಬಳಕೆ. 6. ಚೆಕ್ ಡ್ಯಾಂಗಳ ನಿರ್ಮಾಣ ಇತ್ಯಾದಿ. 8ನೇ ಪ್ರಶ್ನೆ, ಮಣ್ಣಿನ ಸವೆತ ಎಂದರೇನು? ಅದಕ್ಕೆ ಕಾರಣಗಳೇನು? ಉತ್ತರ ಭೂ ಮೇಲ್ಮೈಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯೇ ಮಣ್ಣಿನ ಸವೆತ. ಮಣ್ಣಿನ ಸವೆತಕ್ಕೆ ಕಾರಣಗಳು: 1ನೇಯದು ಅರಣ್ಯನಾಶ, 2ನೇಯದು ಪ್ರಾಣಿಗಳನ್ನು ಮೇಯಿಸುವುದು, 3ನೇಯದು ಅವೈಜ್ಞಾನಿಕ ಬೇಸಾಯ, 4ನೇಯದು ಅಧಿಕ ನೀರಾವರಿ ಬಳಕೆ, 5 ಇಟ್ಟಿಗೆ ಹೆಂಚು ತಯಾರಿಕೆ, 6 ಸ್ಥಳಾಂತರ ಬೇಸಾಯ. ಇನ್ನೂ ಸಹ ಅನೇಕ ಪಾಯಿಂಟ್ಗಳು ಇದ್ದಾವೆ, ಅವುಗಳನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಗಮನಿಸಿ ವಿದ್ಯಾರ್ಥಿ ಮಿತ್ರರೇ. 9ನೇ ಪ್ರಶ್ನೆ, ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ. ಉತ್ತರ ಪಾಯಿಂಟ್ ವೈಸ್ ಇದೆ. ಫಸ್ಟ್ ಪಾಯಿಂಟ್, ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ. ಸೆಕೆಂಡ್ ಪಾಯಿಂಟ್, ಹೂಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ. ಥರ್ಡ್ ಪಾಯಿಂಟ್, ಜಲಾಶಯ ಮತ್ತು ಕೆರೆಗಳಲ್ಲಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವು ಕಡಿಮೆಯಾಗುತ್ತದೆ. ಫೋರ್ತ್ ಪಾಯಿಂಟ್, ಅಂತರ್ಜಲ ಕಡಿಮೆಯಾಗಿ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ. ಫಿಫ್ತ್ ಪಾಯಿಂಟ್, ಮಣ್ಣಿನ ಫಲವತ್ತತೆಯು ಕೊಚ್ಚಿ ಹೋಗಿ ಮಣ್ಣು ತನ್ನ ಸಾರವನ್ನು ಕಳೆದುಕೊಳ್ಳುತ್ತದೆ. ಸೆವೆಂತ್ ಪಾಯಿಂಟ್, ವ್ಯವಸಾಯದ ಉತ್ಪಾದನೆಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುವುದು. ಮಕ್ಕಳೇ, 10ನೇ ಪ್ರಶ್ನೆ, ಈ ಪಾಠದಲ್ಲಿ ಲಾಸ್ಟ್ ಕ್ವಶನ್. ಹಿಮಾಲಯ ಪರ್ವತಗಳಲ್ಲಿ ಯಾವ ಬಗೆಯ ಮಣ್ಣು ಕಂಡುಬರುತ್ತದೆ ಅಥವಾ ಕಂಡುಬರುವುದು ಅಂತ ಪ್ರಶ್ನೆ ಇರ್ತದೆ. ಉತ್ತರ ಹಿಮಾಲಯ ಪರ್ವತಗಳಲ್ಲಿ ಪರ್ವತ ಮಣ್ಣು ಕಂಡುಬರುತ್ತದೆ ಅಥವಾ ಕಂಡುಬರುವುದು. ಮಕ್ಕಳೇ, ಅಧ್ಯಾಯ 12 ಭಾರತದ ಮಣ್ಣುಗಳು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.